ಕಲೆ ಮತ್ತು ಕಲಾ ಪ್ರತಿಭೆಗಳಿಗೆ ಅಚ್ಚುಮೆಚ್ಚಿನ ಪವಿತ್ರ ಕೇಂದ್ರವಾಗಿದೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರು ಎಂಬ ಸುಂದರವಾದ ಪ್ರದೇಶದಲ್ಲಿ ಸೌಪರ್ಣಿಕಾ ನದಿಯ ದಡದಲ್ಲಿ ಇರುವಂತಹ ದೇವಾಲಯವೇ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನ. ಜಗತ್ತಿನಾದ್ಯಂತ ತಾಯಿ ಶಕ್ತಿಯ ಆರಾಧಕರು ಮತ್ತು ಭಗವತಿ ಭಕ್ತರ ಒಂದು ಪುಣ್ಯ ಕ್ಷೇತ್ರವಾಗಿದೆ ಇದು. ಈ ದೇವಾಲಯವನ್ನು ಮೂಕಾಂಬಿಕಾ ದೇವಿ ಎಂದು ಕರೆಯಲಾಗುವ ಮಾತೃದೇವತೆಗೆ ಸಮರ್ಪಿಸಲಾಗಿದೆ. ಇಲ್ಲಿಗೆ ಎಲ್ಲ ಜಾತಿ ಧರ್ಮದ ಜನರು ಭೇಟಿ ನೀಡುತ್ತಾರೆ. ತಾಯಿ ಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಯ್ಕೆಯ ರೂಪದಲ್ಲಿರುವ ಈ ದೇವಿಯನ್ನು ಆದಿಪರಾಶಕ್ತಿ ಮೂಕಾಂಬಿಕೆ ಎಂದು ಪೂಜಿಸಲಾಗುತ್ತದೆ. ಇತರ ದೇವಾಲಯಗಳಂತೆ ಇಲ್ಲಿ ಪ್ರತ್ಯೇಕವಾದ 3 ಪೂಜೆಗಳಿರುವುದಿಲ್ಲ. ಶ್ರೀಚಕ್ರಪೀಠದಲ್ಲಿ ದೇವತೆ ಜೊತೆಗೆ ತ್ರಿಮೂರ್ತಿಗಳು ಉಪಸ್ಥಿತಿಯಲ್ಲಿ ಶಿವಲಿಂಗವೂ ಇರುವುದರಿಂದ ಶಿವಶಕ್ತಿ ತ್ರಿಮೂರ್ತಿ ಐಕ್ಯತಾ ಹೆಸರಿನಲ್ಲಿ ಈ ದೇವಸ್ಥಾನವು ಸಮರ್ಪಣೆಯಾಗಿದೆ. ಆದಿಪರಾಶಕ್ತಿಯ ಪ್ರತೀಕವೆಂದೇ ಪರಿಗಣಿತವಾಗಿರುವ ಶ್ರೀಚಕ್ರ ಪ್ರತಿಷ್ಠೆ ಇಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಪ್ರಾಚೀನ ಕೇರಳದ ರಕ್ಷಣೆಗಾಗಿ ಸಮರ್ಪಿತವಾದ 4 ಅಂಬಿಕೆಯರಲ್ಲಿ ಮೂಕಾಂಬಿಕೆ ಮುಖ್ಯವಾದದ್ದು ಎಂಬ ಪರಿಕಲ್ಪನೆ ಇದೆ. ಆದ್ದರಿಂದ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು ಕಲೆಯ ದೇವಾಲಯವಾಗಿದೆ ಮತ್ತು ಅನೇಕ ಮಲಯಾಳಿಗಳು ಭೇಟಿ ನೀಡುವ ಪವಿತ್ರ ಕೇಂದ್ರವಾಗಿದೆ. ಮೀನ ಮಾಸದ ಉತ್ತರ ದಿನದಂದು 9 ದಿನಗಳ ಕಾಲ ನಡೆಯುವ ಹಬ್ಬದಲ್ಲಿ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ನಡೆಯುವ ರಥೋತ್ಸವ ವಿಶೇಷವಾಗಿರುತ್ತದೆ. ಮೂಕಾಂಬಿಕಾ ಉತ್ಸವವನ್ನು ಕರ್ನಾಟಕದ ಶೈಲಿಯಲ್ಲಿ ನಡೆಸಲಾಗಿದ್ದರೂ ಈ ಬ್ರಹ್ಮ ರಥೋತ್ಸವವನ್ನು ವೀಕ್ಷಣೆ ಮಾಡಲು ಕೇರಳದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿನ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಾರೆ. ರಥ ಎಳೆಯುವ ಸಮಾರಂಭದಲ್ಲಿ ಅತ್ಯಂತ ಪ್ರಮುಖವಾದ ರಥವನ್ನು ಎಳೆಯಲು ದೇವಾಲಯದವರು ಮತ್ತು ಭಕ್ತರು ಬಹಳ ದಿನಗಳ ಮುಂಚಿತವಾಗಿಯೇ ಸಿದ್ಧರಾಗಿರುತ್ತಾರೆ. 9 ದಿನಗಳು ಇಲ್ಲಿ ವಿಶೇಷ ಪೂಜೆಗಳು ಮತ್ತು ನೈವೇದ್ಯಗಳನ್ನು ಮಾಡಲಾಗುತ್ತದೆ ಮತ್ತು ಮಧ್ಯಾಹ್ನ ಮಾಡುವಂತಹ ಶತರುದ್ರಾಭಿಷೇಕವು ಬಹಳ ಮಹತ್ವದ್ದಾಗಿದೆ. 100 ಅಭಿಷೇಕ ಸಾಮಗ್ರಿಗಳಿಂದ ಸ್ವಯಂ ಭೂಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಶತರುದ್ರ ಅಭಿಷೇಕ ಎಂಬ ಹೆಸರು ಬಂದಿದೆ. ಸಂಜೆ 5:30 ಹಾಗೂ 10 ಗಂಟೆಗೆ ದೇವಿಯನ್ನು ಹೊರತರುವ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಪ್ರತಿದಿನ ಒಂದೊಂದು ವಾಹನದ ಮೂಲಕ ದೇವಿಯನ್ನು ತೆಗೆದುಕೊಂಡು ಹೋಗಲಾಗುತ್ತದೆ. ದೇಗುಲದ ಮಹಾರಥೋತ್ಸವವು 8ನೇ ದಿನದಂದು ನಡೆಯುತ್ತದೆ. ದೇವಿಯ ಜನ್ಮ ನಕ್ಷತ್ರದ ದಿನದಂದು ಫಲ್ಗುಣ ಮಾಸದ ಮೂಲ ಎಂದು ನಂಬಲಾಗುತ್ತದೆ. ಬ್ರಹ್ಮರಥ ಎಂದು ಕರೆಯಲಾಗುವ 7 ಅಂತಸ್ತಿನ ಮಹಾರಥ 400 ವರ್ಷಗಳಷ್ಟು ಹಳೆಯದು. ಇದನ್ನು 2023ರಂದು ನವೀಕರಿಸಿ ಅದರಲ್ಲಿ ಮೂಕಾಂಬಿಕೆ ದೇವಿಯನ್ನು ಸ್ಥಾಪನೆ ಮಾಡಿ ಎಳೆಯಲಾಗುತ್ತದೆ. ಈ ದಿನಗಳಲ್ಲಿ ಸಾಮಾನ್ಯವಾಗಿ 2 ಗಂಟೆ ಮುಂಚಿತವಾಗಿ ದೇವಸ್ಥಾನವನ್ನು ತೆಗೆದು ನಂತರ ಗಣಪತಿ ಹೋಮವನ್ನು ಮಾಡುತ್ತಾರೆ. ಅದು ಆದ ನಂತರ ಬೆಳಿಗ್ಗೆ 8 ಗಂಟೆಗೆ ರಥೋತ್ಸವಕ್ಕೆ ಪೂಜೆ ಶುರುವಾಗುತ್ತದೆ. ಮುಹೂರ್ತ ಬಲಿ, ಕ್ಷಿಪ್ರ ಬಲಿ, ರಥಬಲಿ ಮುಂತಾದವುಗಳು ಇಲ್ಲಿ ನಡೆಯುತ್ತವೆ. ರಥೋತ್ಸವದ ಹಿಂದಿನ ದಿನ ಅನೇಕ ಪೂಜೆಗಳನ್ನು ಮಾಡಿ ವಿಗ್ರಹವನ್ನು ಹೊರತೆಗೆಯುತ್ತಾರೆ. ನಂತರ ಅರ್ಚಕರು, ಪೂಜಾರಿಗಳು, ದಂಡಪಾಣಿಗಳು, ಜ್ಯೋತಿಷಿಗಳು, ವಾದ್ಯ ಪರಿಚಾಲಕರು ಇವರು ರಥವನ್ನು ಪ್ರವೇಶಿಸುತ್ತಾರೆ. ನಂತರ ಮಿಥುನ ಲಗ್ನದ ಮೂಲ ನಕ್ಷತ್ರದಲ್ಲಿ ರಥಾರೋಹಣ ನಡೆಯುತ್ತದೆ. ಆಮೇಲೆ ತೆಂಗಿನಕಾಯಿಯನ್ನು ಹೊಡೆದು ರಥೋತ್ಸವವನ್ನು ಪ್ರಾರಂಭ ಮಾಡಲಾಗುತ್ತದೆ. ದೇವಿಯ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಮಾಡಿದ ನಂತರ ರಥದ ಒಳಗೆ ಕೂರಿಸಿ ದೇವಾಲಯದವರೆಗೂ ಚಲನೆ ಮಾಡುವ ರಥವನ್ನು ನೋಡಲು ಭಕ್ತಾದಿಗಳು ದೇವಸ್ಥಾನಕ್ಕೆ ನುಗ್ಗಿ ಬರುತ್ತಾರೆ. ಹೂವು, ಹಣ್ಣುಗಳು, ತರಕಾರಿಗಳಿಂದ ರಥವನ್ನು ಅಲಂಕರಿಸಲಾಗುತ್ತದೆ. ವರ್ಣಿಸಲು ಸಾಧ್ಯವಾಗದಷ್ಟು ಸುಂದರವಾಗಿದೆ ಈ ರಥ. ದೇವತೆಯ 2 ಮೂರ್ತಿಗಳನ್ನು ಒಟ್ಟಿಗೆ ನೋಡುವ ಏಕೈಕ ಸಂದರ್ಭವಿದು. ಸಾಯಂಕಾಲ 5 ಗಂಟೆಗೆ ದೇವಸ್ಥಾನದ ಪೂರ್ವ ಭಾಗದಲ್ಲಿರುವ ಸೌಪರ್ಣಿಕಾ ನದಿಯ ತೀರದಲ್ಲಿನ ಓಲಗ ಮಂಟಪ ಅಥವಾ ಆರಾಧನಾ ಮಂಟಪದವರೆಗೂ ರಥವನ್ನು ಎಳೆದುಕೊಂಡು ಹೋಗಲಾಗುತ್ತದೆ. ರಥವನ್ನು ಎಳೆಯಲು ಸಾವಿರಾರು ಭಕ್ತರು ಮೂಕಾಂಬಿಕೆಯ ಸನ್ನಿಧಿಗೆ ಬರುತ್ತಾರೆ. ಸಂಗೀತವನ್ನು ಹಾಡುತ್ತಾ ದೇವತೆಯ ಮಂತ್ರವನ್ನು ಹೇಳುತ್ತಾ ರಥವನ್ನು ಎಳೆಯುತ್ತಾರೆ. ಅಲ್ಲಿ ವಿಶೇಷ ಪೂಜೆಗಳು ನಡೆದ ನಂತರ ರಥವನ್ನು ಮರಳಿ ತೆಗೆದುಕೊಂಡು ಬರುತ್ತಾರೆ.
ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಅಲ್ಲಿಂದ ಬರಲು ಸುಮಾರು 1 ಗಂಟೆಯಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಿಂತಿರುಗಿ ಬರಲು ಕೂಡ ಅಷ್ಟೇ ಸಮಯವಾಗುತ್ತದೆ. 1000 ಸೂರ್ಯನ ಕಿರಣಗಳನ್ನು ಸೋಲಿಸುವ ಕಾವ್ಯ ವಿನೋದಿನಿ ಈ ಮೂಕಾಂಬಿಕಾ ದೇವಿ. ಬ್ರಹ್ಮರಥವನ್ನು ಏರಿದ ತಾಯಿಯ ದರ್ಶನವನ್ನು ಪಡೆದ ಲಕ್ಷಾಂತರ ಭಕ್ತರು ಹೆಮ್ಮೆಯಿಂದ ತಾಯಿಯನ್ನು ಜಪಿಸುತ್ತಾ ಮರಳಿ ತಮ್ಮ ಮನೆಗಳಿಗೆ ತೆರಳುತ್ತಾರೆ. ಅಂತಹ ಪುಣ್ಯಕ್ಷೇತ್ರವಿದು. ಮಾರನೇ ದಿನ ಸಾಯಂಕಾಲ ಆರಾಟು. ಅಂದು ವಿಶೇಷವಾದ ಪೂಜೆಗಳೆಲ್ಲ ಮುಗಿದ ನಂತರ ದೇವಿಯ ವಿಗ್ರಹವನ್ನು ಪ್ರದಕ್ಷಿಣೆಗಾಗಿ ಸೌಪರ್ಣಿಕಾ ತೀರಕ್ಕೆ ಕೊಂಡೊಯ್ಯುತ್ತಾರೆ. ಆಮೇಲೆ ಓಲಕ ಮಂಟಪದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಏಳು ಗಂಟೆ ಆದಾಗ ಹೋಳಿ ಹಬ್ಬವು ಶುರುವಾಗುತ್ತದೆ. ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಹೋಲುವಂತಹ ಸಮಾರಂಭವನ್ನು ಬಣ್ಣದ ನೀರನ್ನು ಎರಚುವ ಮೂಲಕ ಆಚರಣೆ ಮಾಡಲಾಗುತ್ತದೆ. ಇದಕ್ಕೂ ಮುನ್ನ ದೇವಿಯ ವಿಗ್ರಹಕ್ಕೆ ವಿಶೇಷವಾದ ಅಭಿಷೇಕ ಮತ್ತು ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತದೆ. ನಂತರ ದೇವಾಲಯದ ಪ್ರಧಾನ ಅರ್ಚಕರು ವಿಗ್ರಹದೊಂದಿಗೆ ಸೌಪರ್ಣಿಕಾ ನದಿಯಲ್ಲಿ 3 ಬಾರಿ ಮುಳುಗುತ್ತಾರೆ. ದೇವಿಯ ಉಪಸ್ಥಿತಿಯೊಂದಿಗೆ ಪವಿತ್ರವಾದ ನದಿಯಲ್ಲಿ ಭಕ್ತರು ಸಹ ಮುಳುಗುತ್ತಾರೆ. ನೀರಿನಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ನಂತರ ತೆಪ್ಪೋತ್ಸವ ಎನ್ನುವ ಒಂದು ಪ್ರಸಿದ್ಧವಾದ ಕಾರ್ಯಕ್ರಮ ನಡೆಯುತ್ತದೆ. ಈ ಎಲ್ಲ ಸಮಾರಂಭಗಳ ನಂತರ ದೇವಿಯ ಮೆರವಣಿಗೆ. ನದಿಯ ದಂಡೆಯ ಮೇಲೆ ವಿಶೇಷವಾಗಿ ಸಿದ್ಧಪಡಿಸಿದ ಸ್ಥಳದಲ್ಲಿ ಬಾಣವನ್ನು ಬಿಡುವುದೇ ಈ ಸಮಾರಂಭ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ನದಿಯ ದಂಡೆಯ ಮೇಲೆ ಈ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ನಂತರ ಓಲಗ ಮಂಟಪದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ದೇವಿಯನ್ನು ಮರುದಿನ ಬೆಳಿಗ್ಗೆ ದೇವಾಲಯಕ್ಕೆ ಕೊಂಡೊಯ್ಯುತ್ತಾರೆ. ಬಾವುಟವನ್ನು ಕೆಳಗಿಳಿಸಿದ ಮೇಲೆ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಭಕ್ತ ಜನರಿಗೆ ಅಮೃತದ ಜ್ಞಾನವನ್ನು ಸುರಿಸುವ ತಾಯಿ ಮೂಕಾಂಬಿಕೆಯ ರಥೋತ್ಸವ ಸಮಾರಂಭದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲ ಭಕ್ತರು ಪಾಲ್ಗೊಳ್ಳುತ್ತಾರೆ. ಬಂದ ಭಕ್ತರಲ್ಲಿ ಸಂತೋಷ ಉಕ್ಕಿ ಹರಿದು ಅಲ್ಲೊಂದು ಒಳ್ಳೆಯ ಸನ್ನಿವೇಶ ಸೃಷ್ಟಿಯಾಗುತ್ತದೆ.